ಓಕೆ. ಚಿಕ್ಕಹನುಮೇನಹಳ್ಳಿ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಿಂದ ಇಲ್ಲಿ ಇರ್ತಕ್ಕಂಥ ಜನಾಂಗದವರಿಂದ ಯಾವುದೇ ಕಾರಣಕ್ಕೂ ಗೋಹತ್ಯೆ ವಿಷಯಗಳನ್ನು ಸಹಕರಿಸಿಕೊಂಡು ನಾವೆಲ್ಲರೂ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಗೌರಿಬಿದನೂರು ತಾಲೂಕು ಚಿಕ್ಕಹನುಮೇನಹಳ್ಳಿ ತೊಂಡೇಬಾಯಿ ಹೋಬಳಿ ಇದರಿಂದ ಈ ಪಂಚಾಯತ್ ಒಳಗೆ ಯಾವುದೇ ಒಂದು ಗೋಹತ್ಯೆಗಳಿಗೆ ದಾರಿ ಆಗದಂತೆ ಗೋಮಾತೆಗೆ ಜಯ ಮಾಡಿಕೊಂಡು ಕಾಲ ಕಳ್ಕೊಂಡು ಹೋಗುವಂಥ ಒಂದು ಜನಾಂಗದವರಿಗೆಲ್ಲರಿಗೂ ತಿಳಿಸುವಂಥ ಒಂದು ಸನ್ನಿವೇಶ ಗೋಹತ್ಯೆ ಸಂಪೂರ್ಣ ನಿಷೇಧ ಆಗಬೇಕು ಅಂತ ಹೇಳುವುದೇ ನಮ್ಮ ದೇಶದಾದ್ಯಂತ ನಡೀತಿರ್ತಕ್ಕಂಥ ಒಂದು ಸಮಾಧಾನದ ಒಂದು ಅಭಿಯಾನ. ಈ ಅಭಿಯಾನದಲ್ಲಿ ದೇಶದಾದ್ಯಂತ ಎಲ್ಲರೂ ತೊಡಗಿಸಿಕೊಂಡಿದ್ದಾರೆ. ಹಾಗೆ ಒಂದು 7-8 ತಿಂಗಳಿಂದನೇ ನಮ್ಮ ಕೃಷ್ಣ ಜನ್ಮ ಸ್ಥಳದಲ್ಲಿ ಒಂದು 100 ಸಂತರು ಸೇರಿಕೊಂಡು ಗೋಹತ್ಯೆ ನಿಷೇಧಕ್ಕೆ ಏನು ಮಾಡಬಹುದು ಅಂತೇಳಿ ಅದಕ್ಕೆ 100 ಸಂತರು ಕೂಡ ದೇಶದಾದ್ಯಂತ ಇವತ್ತು ತಾನು ಎಲ್ಲ ಮಠಮಾನ್ಯಗಳನ್ನು ಬಿಟ್ಟು ಕೂಡ ಗೋಹತ್ಯೆ ನಿಷೇಧ ಆಗಬೇಕು, ಗೋಮಾತೆ ರಾಷ್ಟ್ರ ಮಾತೆ ಆಗಬೇಕು ಒಂದೇ ಒಂದು ವಿಚಾರ ಇಟ್ಟುಕೊಂಡು ದೇಶದಾದ್ಯಂತ ತೆರಳಿದ್ದಾರೆ. ಹಾಗೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಲ್ಲಿ ಬಂದು ಈ ಶನೇಶ್ವರ ಮಹಾತ್ಮನ ಸಾನ್ನಿಧ್ಯದಲ್ಲಿ ಕೂಡ ನಮ್ಮ ಆತ್ಮೀಯ ಸ್ವಾಮಿಗಳ ಜೊತೆ ಅವರಿಗೆ ತಿಳಿಸಿದ್ರು. ಬಹಳ ಸಂತೋಷದಿಂದ ಅವರು ಕೂಡ ನಿಮ್ಮ ಜೊತೆ ಇದ್ದೇವೆ, ಗೋಹತ್ಯೆ ಸಂಪೂರ್ಣ ನಿಷೇಧ ಆಗಬೇಕು, ಗೋಮಾತೆ ರಾಷ್ಟ್ರ ಮಾತೆ ಆಗಬೇಕು ಅಂತ ಸ್ವಾಮೀಜಿಗಳು ಕೂಡ ಈ ಗ್ರಾಮಾಂತರ ಸಂಪೂರ್ಣ ಜನಗಳಲ್ಲಿ ಮನವರಿಕೆ ಮಾಡಿಕೊಡ್ತಾರೆ. ಇಂತಹ ಒಂದು ಪುಣ್ಯ ಕ್ಷೇತ್ರಕ್ಕೆ ಬಂದಿದ್ದೇವೆ. ಅದಕ್ಕೆ ಇದೇ ಸೋಮವಾರ 27ನೇ ತಾರೀಕಿನಂದು ಪ್ರತಿಯೊಬ್ಬರು ಕೂಡ ಈ ತಹಸೀಲ್ದಾರ್ ಆಫೀಸಿಗೆ ಹೋಗಿ ಅಲ್ಲಿ ಮನವಿ ಪತ್ರ ಸಲ್ಲಿಸುವಂಥದ್ದು. ಪ್ರಧಾನಮಂತ್ರಿ, ರಾಜ್ಯಪಾಲರು, ರಾಷ್ಟ್ರಪತಿ ಮತ್ತು ಮುಖ್ಯಮಂತ್ರಿಗಳಿಗೆ ಅದು ನಮ್ಮ ಸ್ವಾಮಿಗಳು ಆ ದಿವಸ ಇಲ್ಲಿಯ ಇವರ ಶಿಷ್ಯ ವರ್ಗವನ್ನು ಕರ್ಕೊಂಡು ಪ್ರತಿಯೊಬ್ಬರು ಅಲ್ಲಿಗೆ ತೆರಳಿ ಆ ಮನವಿ ಪತ್ರ ಸಲ್ಲಿಸ್ತಾರೆ. ನಮಗೆ ಬಹಳ ಆನಂದ ಆಯಿತು. ಗೋಹತ್ಯೆ ಸಂಪೂರ್ಣ ನಿಷೇಧವಾಗಲಿ, ಗೋಮಾತೆ ರಾಷ್ಟ್ರ ಮಾತೆ ಆಗಲಿ ಅಂತ ಹೇಳಿದ್ರೆ ನಮ್ಮೆಲ್ಲರ ಆಶಯ. ಒಂದೇ ಮಾತರಂ, ಒಂದೇ ಗೋಮಾತರಂ. ಗೋಮಾತಾ ರಾಷ್ಟ್ರ ಮಾತಾ, ಗೋಮಾತಾ 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 ಗೋಮಾತಾ. ಜನಗಳದೆಲ್ಲ ತೆಗೆದು ಸ್ವಲ್ಪ ಜನ ಹಾಗೆ ಕವರ್ ಮಾಡಿ ಎಲ್ಲರೂ ಬನ್ನಿ, ಎಲ್ಲರೂ ಬನ್ನಿ, ಎಲ್ಲರೂ ಕಟ್ ಮಾಡಿ ನಾಳೆ ಎಲ್ಲ ಚಕತ್ತ ಮಾಡ್ತಾರೆ.